ಇನ್ನು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಎಚ್.ಡಿ. ರೇವಣ್ಣ ಅವರಿಗೆ ಚಿಕಿತ್ಸೆಯನ್ನ ಕೊಡಿಸಲಾಗಿತ್ತು. ಈಗ ಮತ್ತೆ ಎಸ್ಐಟಿ ಕಚೇರಿಗೆ ಶಿಫ್ಟ್ ಆಗಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಡೀಟೇಲ್ಸ್ ನೋಡ್ತಾ ಹೋಗೋಣ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ರೇವಣ್ಣಗೆ ಮೆಡಿಕಲ್ ಚೆಕಪ್ ಕಂಪ್ಲೀಟ್ ಆಗಿದೆ. ಈಗ ಮೆಡಿಕಲ್ ಚೆಕಪ್ ಮುಗಿಸಿ ಎಸ್ಐಟಿ ಕಚೇರಿಗೆ ವಾಪಸ್ ಆಗಿದ್ದಾರೆ ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಾ ಇದೆ. 1 ಗಂಟೆ ಕಾಲ ಚೆಕಪ್ ಮಾಡಿದ್ದಾರೆ ವೈದ್ಯರು ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ರೇವಣ್ಣಗೆ 3-4 ಸ್ಕ್ಯಾನಿಂಗ್ ಅನ್ನ ಕೂಡ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮಾಡಲಾಗಿದೆ. ವೈದ್ಯರಿಂದ ECG ಆಗಿರ್ಬೋದು, ಅಲ್ಟ್ರಾಸೌಂಡ್ ಆಗಿರ್ಬೋದು, ಎಕ್ಸ್ರೇ ಜೊತೆಗೆ ಬ್ಲಡ್ ಟೆಸ್ಟ್ ಎಲ್ಲವನ್ನ ಕೂಡ ವೈದ್ಯರು ಮಾಡಿ ಮುಗಿಸಿರುವಂತದ್ದು. ಮಧ್ಯಾಹ್ನ ವೇಳೆಗೆ ಎಚ್.ಡಿ. ರೇವಣ್ಣ ಅವರಿಗೆ ಒಂದು ರೀತಿಯಾಗಿ ಹೊಟ್ಟೆ ಹುರಿ ಜೊತೆಗೆ ಎದೆ ನೋವು ಕಾಣಿಸ್ಕೊಂಡಿತ್ತಂತೆ. ಇದೇ ಹಿನ್ನೆಲೆಯಲ್ಲಿ ಅವರನ್ನ ವಿಕ್ಟೋರಿಯಾ ಆಸ್ಪತ್ರೆಗೆ ಎಸ್ಐಟಿ ಅಧಿಕಾರಿಗಳು ಶಿಫ್ಟ್ ಮಾಡಿದ್ರು. ಜೊತೆಗೆ ಈಗ ಆರೋಗ್ಯದಲ್ಲಿ ಚೇತರಿಕೆ ಆಗಿರೋದ್ರಿಂದ ಈಗ ಮತ್ತೆ ಎಸ್ಐಟಿ ಕಚೇರಿಗೆ ಎಚ್.ಡಿ. ರೇವಣ್ಣ ಅವರನ್ನ ಕರ್ಕೊಂಡು ಹೋಗಿರುವಂತದ್ದು.